ನೋಡಿ ಆ್ಯಕ್ಚುಲಿ ಇಂಜಿನಿಯರ್ಸಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಏನಂದರೆ ಅವರು ನಮಗೆ ಏನನ್ನು ಮಾಡಿಕೊಡ್ತಾರೋ ಅವರು ಒಂದು ಯಾವುದೇ ಕಮ್ಯುನಿಟಿಗೆ ಅಂದರೆ ಯಾವುದೇ ಒಂದು ಕುಟುಂಬಕ್ಕೆ ಒಳ್ಳೆಯ ಒಂದು ಮನೇನ ಅವ್ರು ಕೊಡಬೇಕು ಅನ್ನೋದು ಅವರ ಡ್ಯೂಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ಅವರು ಎಸ್ಕೇಪ್ ಮಾಡಬಾರ್ದು. ಯಾಕೆಂದರೆ ಅವರು ಜಾಗಕ್ಕೆ ಬಂದು ಆ ಜಾಗದ ಒಂದು ದಿಕ್ಕನ್ನು ನೋಡಿ ಇದು ಇಷ್ಟು ಡಿಗ್ರಿ ಬರುತ್ತೆ, ಇಲ್ಲಿ ಮನೆ ಕಟ್ಟಿದ್ರೆ ನಿಮ್ಗೆ ಒಳ್ಳೇದಾಗತ್ತೆ, ಇಲ್ಲ ಇಲ್ಲಿ ಮನೆ ಕಟ್ಟಿದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಂತ ಅವರು ಆ ಡ್ಯೂಟಿನ ಮಾಡಬೇಕು. ಅದನ್ನು ನಾನು ಆಗಾಗ ಟಿ ವಿಯಲ್ಲೋ ಅಥವಾ ಒಂದು ಯಾವುದೋ ಒಂದು ಫಾರ್ಮ್ಯಾಟಲ್ಲೋ ಹೇಳಿದಾಗ ಇಂಜಿನಿಯರ್ಗಳು ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ನೀವು ಇಂಜಿನಿಯರ್ಗಳನ್ನು ಬೈತೀರಾ ಅಂತ ಅನ್ನೋದು. ಅದು ಏನಾಗುತ್ತೆ, ಈ ಡಿಗ್ರಿ ಅನ್ನೋದು ಭಾಳ ಮುಖ್ಯ. ಅದು ಬೆಂಗಳೂರಲ್ಲಿ ತುಂಬ ಏರಿಯಾಗಳು ದಿಕ್ಕು ಬರೋದೇ ಇಲ್ಲ. ಈಗ ಅಂಜನಾಪುರ ಇರ್ಬೋದು, ಕುಮಾರಸ್ವಾಮಿ ಲೇಔಟ್ ಇರ್ಬೋದು, ಮೈಸೂರು ರೋಡ್ ಇರ್ಬೋದು, ಇಂಥ ರೋಡ್ಗಳಲ್ಲಿ ಕೆಲವು ಜಾಗಗಳಲ್ಲಿ ವಿದ್ಯಾರಣ್ಯಪುರದಲ್ಲಿ, ಕೆಂಗೇರಿಯಲ್ಲಿ, ನಾಗರಬಾವಿಯಲ್ಲಿ ದಿಕ್ಕು ಬರೋದಿಲ್ಲ. ಏನು ಮಾಡ್ತಾರೆ, ಇಂಜಿನಿಯರು ಒಬ್ಬರು ಆಫೀಸಿಗೆ ಬಂದಿದ್ದ ತಕ್ಷಣ ಬನ್ನಿ 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 ಪ್ಲ್ಯಾನ್ ಬೇಕಾ ನಿಮಗೆ ಅಂತ ಒಂದು ಅಲ್ಲೇ ಕೂತ್ಕೊಂಡು ಒಂದು ಪ್ಲ್ಯಾನ್ ಡ್ರಾಫ್ಟ್ ಹಾಕಿ ಕೊಡ್ತಾರೆ. ಪಾಪ ಇವರೇನು ಅನ್ಕೋತಾರೆ, ಇಂಜಿನಿಯರ್ ಅಲ್ವಾ ಅವರು. ಈಗ ಡಾಕ್ಟ್ರ್ ಮೇಲೆ ಇಂಜಿನಿಯರ್ ಮೇಲೆ ಒಂದು ಓವರ್ ಕಾನ್ಫಿಡೆನ್ಸ್ ಇದೆ ಜನಗಳಿಗೆ. ಡಾಕ್ಟ್ರ್ ಅಂದರೆ ನಮ್ಮ ಮಗುಗೆ ಒಳ್ಳೆ ಮೆಡಿಷನ್ ಕೊಡ್ತಾರೆ, ಇವರು ಭಾಳ ಅನುಭವಸ್ಥ ಡಾಕ್ಟ್ರು, ಸೊ ಒಳ್ಳೆ ಔಷಧಿ ಕೊಡ್ತಾರೆ ಅಂತ ಅನ್ಕೋತಾರೆ. ಅದೇ ಥರ ಇಂಜಿನಿಯರು ಅವರು ಭಾಳ ಪಾಪ್ಯುಲರು, ಭಾಳ ವರ್ಷದಿಂದ ಇದ್ದಾರೆ, ನಮಗೊಂದು ಒಳ್ಳೆ ಮನೆ ಪ್ಲ್ಯಾನ್ ಮಾಡಿಕೊಡ್ತಾರೆ ಅಂತ ಅವ್ರು ಅನ್ಕೋತಾರೆ. ಬಟ್ ಇವ್ರೇನು ಮಾಡ್ತಾರೆ, ಜಾಗಕ್ಕೆ ಬರೋದಿಲ್ಲ. ಅದು ಈಸ್ಟ್ ಫೇಸಿಂಗ್, ಅದು ನಾರ್ತ್ ಫೇಸಿಂಗ್, ಅದು ಸೌತ್ ಫೇಸಿಂಗ್, ಅದು ವೆಸ್ಟ್ ಫೇಸಿಂಗ್ ಅಂತ ಪೇಪರಲ್ಲಿ ಏನಿದೆ ಅದನ್ನು ಹಿಡ್ಕೊಂಡು ಒಂದು ಪ್ಲ್ಯಾನ್ ಹಾಕಿ ಕೊಟ್ಬಿಡ್ತಾರೆ. ಈ ಜನ ಏನು ಮಾಡ್ತಾರೆ, ಭಾಳ ತೊಂದರೆಗೆ ಸಿಕ್ಕಾಕೋತಾರೆ ಇವರು. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ಪ್ರತಿ ಒಂದು ವಿಷಯದಲ್ಲೂ ಪ್ರತಿ ಒಂದು ಜಾಗದಲ್ಲೂ ಒಂದು ಡಿಗ್ರಿ ಅಂತ ಚೆಕ್ ಮಾಡೋದಿದೆ. ಈಸ್ಟ್ 90 ಡಿಗ್ರಿ ಬರಬೇಕು, ನಾರ್ತ್ 0 ಡಿಗ್ರಿ ಬರಬೇಕು, ಸೌತ್ 180 ಡಿಗ್ರಿ ಬರಬೇಕು, ವೆಸ್ಟ್ 270 ಡಿಗ್ರಿ ಬರಬೇಕು. ಯಾಕೆಂದರೆ ಇದನ್ನು ಸ್ವಲ್ಪ ಈ ಡಿಗ್ರಿ ನೋಡೋದನ್ನು ಓಪನ್ ಮಾಡಿದವನೇ ನಾನು. ಹಿಂದೆ ಯಾವ ವಾಸ್ತು ಮಾತಾಡುವವರು ಕೂಡ ಯಾರೂ ಈ ಡಿಗ್ರಿ ಬಗ್ಗೆ ಹೇಳೇ ಇಲ್ಲ. ಈಗೀಗ ಎಲ್ಲರೂ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಜನಗಳಿಗೊಂದು ಅವೇರ್ನೆಸ್ ಬರೋಕ್ಕೆ ಶುರುವಾಗಿದೆ. ವಾಸ್ತು ನೋಡುವವರ ಸಂಖ್ಯೆನೂ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಡಿಗ್ರಿ ಒಂದು ನೋಡಿ ಮನೆ ಪ್ಲ್ಯಾನ್ ಮಾಡೋದು ಭಾಳ ಒಳ್ಳೆಯದು. ಅದಿಲ್ಲ ಅಂದರೆ ರೈತರ ಜಮೀನು ಅಥವಾ ಹೊರಗಡೆಗೆ ಕೃಷಿ ಭೂಮಿ ಬೇಕಾದಷ್ಟು ಜಾಗ ಇದೆ ಅಂದಾಗ ಡಿಗ್ರಿಗೆ ತಿರುಗಿಸ್ಕೊಂಡು ಕಟ್ಬೋದು. ಆದರೆ ಈ ಸೈಟ್ಗಳಲ್ಲಿ ಅದನ್ನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಡಿಗ್ರಿ ಮಾಡದೇ ಇರೋದ್ರಿಂದ ಅದು ಒಂದು ಅನಾಹುತಕ್ಕೆ ಸಿಕ್ಕಾಕೊಂಡು ಪಾಪ ಮನೆ ಕಟ್ಟಿಸ್ಕೊಂಡವರು ತೊಂದರೆಗೆ ಸಿಕ್ಕಾಕೋತಾರೆ, ಮನೆ ಮಾಡ್ತಾ ಇರೋರು ತೊಂದರೆಗೆ ಸಿಕ್ಕಾಕೋತಾರೆ. ಬಟ್ ನಾಳೆ ಬಾಡಿಗೆಗೆ ಬರುವನು ಅವನು ತೊಂದರೆಗೆ ಸಿಕ್ಕಾಕೋತಾನೆ. ಹಾಗಾಗಿ ಈ ಡಿಗ್ರಿ ಚೆಕ್ ಮಾಡೋದು, ಈಸ್ಟ್ 90 ಡಿಗ್ರಿ, ಪುನಃ ಹೇಳ್ತಾ ಇದ್ದೀನಿ, ನಾರ್ತ್ 0 ಡಿಗ್ರಿ, ಸೌತ್ 180 ಡಿಗ್ರಿ, ವೆಸ್ಟ್ 270 ಡಿಗ್ರಿ, ಡಿಗ್ರಿ ಚೆಕ್ ಮಾಡಿಕೊಂಡು ಇಂಜಿನಿಯರು ರೆಸ್ಪಾನ್ಸಿಬಿಲಿಟಿ ಅಕ್ಸೆಪ್ಟ್ ಮಾಡಿಕೊಂಡು ಇದು ನಂದೊಂದು ಡ್ಯೂಟಿ ಅಂತ ಅಂದ್ಕೊಂಡು ಮನೆಗಳು ಪ್ಲ್ಯಾನ್ ಮಾಡೋದು ತುಂಬ ಒಳ್ಳೆಯದು ಅಂತ ಅಂತೀನಿ ನಾನು.